ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಬಡವರ ಬಾದಾಮಿ ಶೇಂಗಾ ಎಲ್ಲರೂ ಕೇಳೇ ಇರ್ತೀರಿ. ಶೇಂಗಾ ಕಾಳನ್ನ ಚೆಂದಾಗೆ ಹುರ್ಕೊಂಡ್ರಿ ಶೆಪ್ಪಿ ಎಲ್ಲ ತೆಗೆದು ಈ ರೀತಿ ಒಂದು ಕಟೋರಿ ತುಂಬ ನಾನು ಪೌಡ್ರ್ ಮಾಡಿ ಇಟ್ಕೊಂಡೇನಿ ರೀ. ಇನ್ನು ಯಾವ ಕಟೋರಿ ತೊಗೊಂಡಿದ್ದೀವಲ್ರಿ ಅದೇ ಕಟೋರಿಲಿ ನಾ ಇಲ್ಲಿ ಸಕ್ಕರೆ ತೊಗೊಂಡೇನಿ. ಸಕ್ಕರೆ ಮುನುಗುವಷ್ಟು ಅಷ್ಟೇ ನೀರು ಹಾಕಿ ಇದನ್ನು ಒಂದೆಳೆ ಪಾಕ ಬರುವಂಗ್ರಿ ಕುದಿಸ್ಕೊಂಡ್ಬಿಡೋನು. ನಾನು ಇಲ್ಲಿ ಮಾಡೋದು ಶೇಂಗಾ ಉರುಪಿ ಮಾಡತ್ತೇನೆ ರೀ. ಸಕ್ಕರೆ ಕರಗುವರೆಗೂ ರೀ ಪೂರ್ತಿ ಕೈ ಬಿಡಬೇಡ್ರಿ, ಹಂಗೆ ಒಂಚೂರು ಹೊಳ್ಸಾಡ್ಕೊತ ನಿಂತು ಬಿಡ್ರಿ. ಇನ್ನು ಎಲ್ಲ ಕರಿಗ್ದಿಂದ್ರಿ ಏಲಕ್ಕಿ ಪುಡಿನ ಪೌಡ್ರ್ ಮಾಡಿ ಇಟ್ಕೊಂಡೀನಿ ರೀ, ಅದನ್ನ ಟಿಲೆ ಮಿಕ್ಸ್ ಮಾಡತ್ತೇನೆ. ಕುದಿಯುವಾಗ ಒಂದು ವಾಗತಿಲೆ ನೋಡ್ಕೊತಾನೆ ನಿಂತು ಬಿಡ್ರಿ, ಯಾಕಂದ್ರೆ ಭಾಳ ಜಲ್ದಿ ನಮಗೆ ಪಾಕ ಅನ್ನೋದು ಸಿಕ್ಬಿಡ್ತೈತಿ. ನೋಡ್ರಿ ಇಲ್ಲಿ ತೋರ್ಸಾತೀನಿ. ಒಂಚೂರು ಈ ರೀತಿ ಒಂದೆಳೆ ಅಂಟಂಡು ಥರ ಬಂದ್ರೆ ಇದ್ರ ಕೆಲಸ ಮುಗ್ದಂಗೆ ನೋಡ್ರಿ ಇಷ್ಟ ಆಯಿತು. ಇನ್ನು ಪುಡಿ ಏನಿತ್ತಲ್ರಿ ಶೇಂಗಾ ಪುಡಿ ಅದನ್ನಷ್ಟು ಇದಕ್ಕೆ ಸೇರಿಸ್ಬಿಡತ್ತೇನೆ ರೀ. ಗಂಟು ಇರ್ಲಾರ್ದಂಗೆ ಪೂರ್ತಿ ಚೆಂದಾಗೆ ಹೊಳ್ಸಾಡ್ಕೊಂಡು ಕಲಿಸ್ಕೊಂಡ್ಬಿಡೋನು. ನಮ್ಮ ಶೇಂಗಾ ರೀ ಹೊಲ್ದಾನು ಇರೋದ್ರಿಂದ ಸ್ವಲ್ಪ ಕೆಂಪು ಕಾಳು ಅದಾವ್ರಿ, ಹೀಗಾಗಿ ನಿಮಗೆ ನೋಡಾಕು ಕೆಂಪು ಅನ್ನಿಸ್ಬೋದು. ಬಿಳಿ ಶೇಂಗಾ ಆದರೆ ಕಲರೂ ಒಂಚೂರು ಬೆಳಗ್ಗೆ ಬರ್ತೈತಿ. ಶೇಂಗಾ ಕಾಳು ಒಳಗೂ ರೀ ಭಾಳ ಥರ ಶೇಂಗಾ ಕಾಳು ಇರ್ತಾವೆ. ನಾವು ನಮ್ಮ ಹೊಲದಾಗ ಯಾವ ಟೈಪ್ ಬೆಳಿತೇವಲ್ಲ ಅದನ್ನು ನಿಮಗೆ ಮಾಡಿ ತೋರ್ಸಾತೀನಿ. ಇಲ್ಲಿ ನೋಡಿರಿ, ಒಂದು 60% ಆತಂದ್ರೆ ಅದಕ್ಕೆ ಒಂದು ಚಮಚೆ ತುಪ್ಪ ಹಾಕಿ ಇನ್ನೊಂದು ಚೂರ ಮಿಕ್ಸ್ ಕೊಡತ್ತೇನೆ ರೀ. ಮೇನ್ ಇರೋದ ತುಪ್ಪನ ರೀ. ಎಷ್ಟು ಹೊಳ್ಸಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡಿರಿ ಈ ರೀತಿ ತಳ ಎಲ್ಲ ಬಿಡಬೇಕು, ಅಲ್ಲಿವರೆಗೂ ಪೂರ್ತಿ ಇದನ್ನು ಹೊಳ್ಸಾಡ್ಕೊಂಬಿಡೋನು. ಇನ್ನು ಗ್ಯಾಸ್ ಬಂದ್ ಮಾಡಿರಿ. ಒಂದು ಪ್ಲೇಟ್ಗೆ ತುಪ್ಪ ಹಚ್ಚಿ ಪೂರ್ತಿ ಮಿಕ್ಸ್ ಮಾಡತ್ತೇನೆ ರೀ. ನೋಡಿರಿ ಎಲ್ಲ ಮಿಕ್ಸ್ ಮಾಡತ್ತೇನಂತ ಬಿಸಿ ಇದ್ದಾಗ್ಲೇ ಮಾಡಿಬಿಡೋನು. ಆರ್ತಂದ್ರೆ ಒಂಚೂರು ಹದಕ್ಕೆ ಬರೋದಿಲ್ಲ. ಇಲ್ಲಿ ನೋಡಿರಿ ಎಷ್ಟು ಸುಡೋದು ಇದ್ದಾಗ ಮಾಡ್ತೀವಲ್ಲ ಅಷ್ಟು ಪಟ್ನ ನಮಗೆ ಬರ್ಫಿ ಅನ್ನೋದು ಸಿಕ್ಬಿಡ್ತಾವೆ. ಇನ್ನು ಒಂದು ಪ್ಲಾಸ್ಟಿಕ್ ಕವರ್ ಹಚ್ಚ್ರಿ, ಪೂರ್ತಿ ನಮಗೆ ಎಷ್ಟು ಸಣ್ಣ ಬೇಕಲ್ಲ ಅಷ್ಟು ಒಂಚೂರು ಲಟ್ಟಿಸ್ಕೊಳತ್ತನಂತ. ನೋಡಿರಿ ಇಷ್ಟ ಆಯಿತು. ಎಷ್ಟು ಜಲ್ದಿ ಮಾಡ್ತಿರಲ್ರಿ ಅಷ್ಟು ಪೂರ್ತಿ ಕುಡ್ಕೊಂಬಿಡ್ತೈತಿ. ಇನ್ನು ಇಷ್ಟ ಆದಿಂದ್ರೆ ಮ್ಯಾಲಟೆಲ್ಲ ತುಪ್ಪ ಹಚ್ಚತ್ತೀನಿ. ನೀವು ಡ್ರೈ ಫ್ರೂಟ್ಸ್ ಅದು ಹಾಕ್ತಾನಂದ್ರೆ ನಡಿತೈತೆ ರೀ. ಇದು ಮೇನ ಬಡವರ ಬಾದಾಮಿ ಅಂತ ಶೇಂಗಾನ ಕರಿಸ್ಕೊಳ್ಳುವಾಗ ನಾ ಏನು ಮಿಕ್ಸ್ ಮಾಡಿಲ್ರಿ. ನೋಡಿರಿ ಇಷ್ಟ ಆಯಿತು. ಇನ್ನು ಇದೆಲ್ಲ ಪೂರ್ತಿ ತಣ್ಣಗಾಗಿಲ್ರಿ. ತಣ್ಣಗಾದಿಂದ ನಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ ನಾವು ಕಟ್ ಮಾಡ್ಕೊಂಬಿಡೋನು. ನೋಡ್ರಿ ನಿಮಗೆ ತೋರ್ಸತ್ತೀನಿ. ನಾನು ಹಿಂಗೆ ಕಟ್ ಮಾಡಿದ್ದೇನೆ ರೀ. ನಮ್ಮ ಮನ್ಯಾಗಂತೂ ರೀ ಶೇಂಗಾ ಎಲ್ಲರ ಮುಂದೆ ಯಾರೂ ಒಂದು ಹೆಜ್ಜೆನೇ ಇಡೋದಿಲ್ಲ. ಊಟದಾಗೂ ಬೇಕು, ನಾಷ್ಟದಾಗೂ ಬೇಕು, ಖಾಲಿ ಕುಂತಾಗಾದರೂ ಶೇಂಗಾ ತಿನ್ಕೊತಾನೆ ಕುಂತ್ಬಿಟ್ಟಿರ್ತಾರೆ. ಮತ್ತು ಸ್ವೀಟು ಅತಿ ಹೆಚ್ಚಾಗಿ ತಿಂತಾರೆ ನೋಡ್ರಿ. ಹೀಗಾಗಿ ಒಂದು ಸ್ವೀಟ್ ಮಾಡೇ ಇಟ್ಟಿರ್ತಾನೆ. ಅದಕ್ಕೆ ಇವತ್ತು ಬರ್ಫಿ ನೆನಪಾಯಿತು, ಅದಕ್ಕೆ ಬರ್ಫಿ ಮಾಡಿ ಇಟ್ಟಿದ್ದೇನೆ ರೀ. ಇನ್ನು ಒಂದು ಬೌಲ್ ತುಂಬರಿ ಮಾಡಿ ಇಟ್ಟಿನಂದ್ರೆ ಒಂದು ವಾರ ಆರಾಮಾಗಿ ತಿನ್ಕೊತ ಅಡ್ಡಾಡಿಬಿಡ್ತಾರೋ. ಅತಿ ಸರಳವಾಗಿ ಅತಿ ಹೆಲ್ದಿಯಾಗಿರುವಂಥ ರೆಸಿಪಿನ ಶೇರ್ ಮಾಡಿದ್ದೇನಂತೆ. ಇಷ್ಟ ಆದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ರಪ್ಪ. ಇನ್ನೊಂದು ವಿಡಿಯೋದಾಗ ಮತ್ತೆ ಭೇಟಿ ಹಾಕಣ್ರಿ. ಅಲ್ಲಿವರೆಗೂ ಬಾಯ್.